ಓಕೆ. ಇವಾಗ ಬಿಗ್ ಬಾಸ್ ಆದಮೇಲೆ ಚೈತ್ರವರ ಮುಂದಿನ ನಡೆ ಏನು ಅಂತ ಒಂದಿಷ್ಟು ಜನ ಹೇಳ್ತಾರೆ. ಚೈತ್ರವರು ಸೀರಿಯಲ್ ಹಾಗೂ ಸಿನಿಮಾದಲ್ಲೆಲ್ಲ ಕಾಣಿಸ್ಕೊಳ್ತಾರೆ ಅಂತೆಲ್ಲ ಒಂದಿಷ್ಟು ಬರ್ತಿದೆ, ವಿಷಯ ಓಡಾಡ್ತಾ ಇದೆ. ನಿಜನಾ ಏನು ಅಂತ ಅಂದ್ರೆ ಇಲ್ಲಿ ತನಕ ಆ ಥರದ್ದು ಯಾವುದೇ ಯೋಚನೆಗಳಿಲ್ಲ. ಆ ಥರದ್ದು ಯಾವ ಮಾತುಕತೆಗಳಾಗಲಿ, ಆ ಥರದ್ದು ಯಾವ ಯೋಚನೆಗಳು ಇಲ್ಲಿ ತನಕ ಬಂದೇ ಇಲ್ಲ. ಅದು ನನ್ನ ಪ್ರಪಂಚ ಅಲ್ವೇ ಅಲ್ಲ. ನನಗೆ ಮಾಡೋದಕ್ಕೆ ತುಂಬ ಕೆಲಸಗಳಿದೆ, ಸಾಮಾಜಿಕ ಚಟುವಟಿಕೆಗಳಿದೆ, ಸೈದ್ಧಾಂತಿಕ ಕೆಲಸಗಳಿದೆ, ಜೊತೆಗೆ ಒಂದು LLB ಮಾಡಬೇಕು ಅಂತಿದ್ದೀನಿ. ಸೊ ನನ್ನ ಹೋರಾಟಗಳು, ಆ ಕೆಲಸಗಳೇ ತುಂಬ ಇದೆ. ಅದರಿಂದ ಆಚೆಗೆ ಅದ್ರ ಬಗ್ಗೆ ಇಲ್ಲಿ ತನಕ ಅಂತೂ ಖಂಡಿತ ನಾನು ಯೋಚನೆ ಮಾಡಿಲ್ಲ. ಅಲ್ಲ, ಬಂದರೆ ಅಕಸ್ಮಾತ್ ಚೈತ್ರ ಅವರು ಒಪ್ಕೊಳ್ತಾರ ಏನು ಗೊತ್ತಿಲ್ಲ. ಅದೇ ದೇವ್ರಿಗೆ ಇಡ್ತೀನಿ, ದೇವ್ರ ಹತ್ರ ಚೀಟಿ ಹಾಕ್ತೀನಿ, ಬಂದರೆ ತಗೋತೀನಿ ಅಷ್ಟೇ. ಅಲ್ಲ ಅಂದ್ರೆ ಜನರು ನಿಮ್ಮನ್ನು ತುಂಬ ಇವಾಗ ಪ್ರೀತಿಸ್ತಾ ಇದ್ದಾರೆ. ಪ್ರೀತಿಸ್ತಿದ್ದಾರೆ. ಆ ಪ್ರೀತಿಯನ್ನ ನಾನು ಇಷ್ಟು ವರ್ಷ ಏನು ಮಾಡಿದ್ದೀನಿ, ಆ ಹೋರಾಟದ ಜೀವನಕ್ಕೆ ಆ ಪ್ರೀತಿಯನ್ನು ಸಮರ್ಪಣೆ ಮಾಡಬೇಕು ಅನ್ನೋ ಯೋಚನೆ ಇದೆ. ಅದರಿಂದ ಆಚೆಗೆ ಮುಂದೆ ಏನು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲ, ನನಗೆ ಪರ್ಸನಲ್ ಆಗಿ ನಾನು ಕೇಳಿದೆ, ಒಂದು ವೇಳೆ ನಿಮ್ಗೆ ಏನಾದ್ರು ಚಾನ್ಸ್ ಸಿಕ್ಕರೆ ಚೈತ್ರ ಅವರು ನೆಗೆಟಿವ್ ರೋಲ್ ಮಾಡ್ತಾರ, ಪಾಸಿಟಿವ್ ರೋಲ್ ಮಾಡ್ತಾರೆ? ಯಾವ ನಾನು ರೋಲ್ ಮಾಡ್ತೀನಿ ಅನ್ನೋದ್ರ ಬಗ್ಗೆನೇ ನನಗೆ ಕ್ಲಾರಿಟಿ ಇಲ್ಲ, ಅದಕ್ಕೆ ನಾನು ತಯಾರಾಗಿಲ್ಲ. ಸೊ ಆಗಿರ್ಬೇಕಾದ್ರೆ ಆ ಪಾತ್ರಗಳ ಬಗ್ಗೆ ಎಲ್ಲ ಕಲ್ಪನೆ ಇಲ್ಲ. ನೀವೀಗೆಲ್ಲ ಹೇಳ್ತಾ ಇರೋದಕ್ಕೆ ನನಗೆ ಆಶ್ಚರ್ಯ ಆಗ್ತಿದೆ. ನಾನು ಯಾವ ಆ್ಯಂಗಲ್ನಲ್ಲಿ ಇದಕ್ಕೆ ಸೂಟ್ ಆಗ್ತೀನಿ ಅಂತ ನನಗೆ ಈ ಪ್ರಶ್ನೆ ಕೇಳ್ತಿದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯ. ಗೊತ್ತಿಲ್ಲ ಅದ್ರ ಬಗ್ಗೆ. ಜನರು ನಿಮ್ಮನ್ನು ಪ್ರೀತಿಸ್ತಾರಲ್ಲ, ಪ್ರೀತಿಸ್ತಾ ಇರೋರನ್ನ ಆ ಪರದೆ ಮೇಲೆ ನೋಡೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಈ ಕಾರಣದಿಂದ ನಾನು ಕೇಳ್ತಾ ಇರೋದು. ಗೊತ್ತಿಲ್ಲ, ಇವತ್ತಿನ ತನಕ ಅಂತೂ ಅದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಅದನ್ನ ಅಂದರೆ ನೋಡಿ, ಯಾರೋ ನಮ್ಗೆ ಅದನ್ನು ಕೊಡ್ತಾರೆ ಅಂದರೆ ಅದಕ್ಕೆ ನ್ಯಾಯ ಒದಗಿಸೋದು ಅಷ್ಟು ನಮಗೆ ಸಾಮರ್ಥ್ಯ ಇರಬೇಕು. ಸೊ ಆ್ಯಕ್ಟಿಂಗೇ ಗೊತ್ತಿಲ್ಲದೆ ಇರೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪಾಗುತ್ತೆ ಅಂತ. ಸೊ ಅದಕ್ಕೆ ನಾನೆಷ್ಟು ಸಮರ್ಥಳು ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇರೋದ್ರಿಂದ ನಾನು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.